ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ನಾನು ನಿಮ್ ತನಿಷಿ. ಇವತ್ತು ಪಪ್ಪ ನನ್ನ ಮತ್ತೆ ಮಮ್ಮಿನ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕಾಸ್ಟ್ಯೂಮ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದೀವಿ ಅಂದ್ರೆ ಸಿಟಿ ಮಾರ್ಕೆಟ್ ಮತ್ತೆ ಶ್ರೀರಾಮಚಂದ್ರಪುರಂ ಅಂತ. ಸೊ ಫಸ್ಟ್ ನಾನು ಮಮ್ಮಿ ಡ್ಯಾಡಿ ಹೊರಟಿದ್ದು ಅವಿನಿ ರೋಡ್ಗೆ, ಸಿಟಿ ಮಾರ್ಕೆಟಲ್ಲಿರೋ ಅವಿನಿ ರೋಡ್ಗೆ. ಎಸ್ ಪಿ ರೋಡ್ ಗಾಡಿ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವಿನಿ ರೋಡ್ಗೆ, ಎಸ್ ಪಿ ರೋಡಿಂದ ಅವಿನಿ ರೋಡ್ಗೆ. ಸೊ ಇದು ನೋಡಿ ಎಸ್ ಪಿ ರೋಡ್ ಇವಾಗ ನೀವು ನೋಡ್ತಾ ಇರೋದು. ಇವಾಗ ನಾವು ಟುವರ್ಡ್ಸ್ ಹೋಗ್ತಿರೋದು ಅವಿನಿ ರೋಡ್ಗೆ. ಆಮೇಲೆ ಪಪ್ಪ ಹೇಳ್ತಿದ್ರು ಯುವರ್ಸ್ ಕೇಳಪ್ಪ, ನಾನು ಕಿ ಇನ್ನ ಮಾತಾಡೋದು ಬರೋದಿಲ್ಲ. ಪಪ್ಪನೇ ವಾಯ್ಸ್ ಅವ್ರು ಕೊಟ್ಬಿಟ್ಟು ವಾಯ್ಸ್ನ ಮಾಡ್ಯುಲೇಷನ್ ಮಾಡ್ತಾರೆ. ನಾನು ನಿನ್ನ ಮಾತು ಬಂದಮೇಲೆ ಸೊ ನೀನೇ ಮಾತಾಡುವೆ. ಸೊ ಅದನ್ನ ಯುವರ್ಸ್ ಕೇಳು ಅಂತ ಹೇಳ್ತಿದ್ರು. ಸೊ ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು. ಅಲ್ಲಿ ನೋಡಿ ಪಪ್ಪ ಪಿಕಾಕ್ ಫೆದರ್ಸ್ ಎಲ್ಲ ತಗೊಂಡು ಬಂದರು. ಸೊ ನೆಕ್ಸ್ಟ್ ಫ್ಲೂಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಫ್ಲೂಟು ನೋಡೋಣ ಬನ್ನಿ ಹೆಂಗಿದೆ ಅಂತ. ಫ್ಲೂಟ್ ನೋಡ್ತಿದ್ವಿ, ಅದು ಯಾಕೋ ಅಮ್ಮ ಬೇಡ ಅಂದರು. ಸೊ ನೆಕ್ಸ್ಟ್ ಅಮ್ಮ ಬಳೆಯಬೇಕು ಅಂತ ಕೇಳಿದ್ರು ನನಗೆ. ಸೊ ಅಪ್ಪ ಬಳೆ ಕೊಡಿಸೋದು ಕರ್ಕೊಂಡೋದ್ರು. ಅಪ್ಪಗೆ ಆಲ್ಮೋಸ್ಟ್ ಯಾವ ಆರ್ಟಿಕಲ್ಸು ಎಲ್ಲಿ ಸಿಗುತ್ತೆ ಅಂತ ಅಪ್ಪಂಗೆ ಫುಲ್ಲು ಕೇರ್ ಮಾರ್ಕೆಟಲ್ಲಿ ಮೂಲೆಯಲ್ಲೂ ತಲುಪಿಬಿಟ್ಟಿದ್ದಾರೆ. ಏನೇ ಬೇಕು ಅಂದ್ರೂ ಇಲ್ಲೇ ಸಿಗೋದಂತ ಪರ್ಫೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಮ್ಮಗೆ. ಅಮ್ಮ ಅಂತೂ ಫುಲ್ ಖುಷಿ ಆಗ್ತಾಳೆ, ಯಾಕೆಂದರೆ ಅಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದು ತಕ್ಕಂಗೆ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಸೊ ಗಾಜಿನ ಬಳೆ ತೊಗೊಂಡಿದ್ದಾಯ್ತು. ಇವಾಗ ಅಮ್ಮ ಲೈಕ್ ಗೋಲ್ಡ್ ಕವರಿಂಗ್ ಬಳೆನ ಕೊಡಿಸ್ತಾ ಇದ್ದಾಳೆ. ಸೊ ಅದನ್ನು ಕೈಗೆಲ್ಲ ಹಾಕ್ಬಿಟ್ಟು ಸೈಜ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಎಲ್ಲ ಅದನ್ನು ಕೊಡಿಸಿದ್ರು. ಅಮ್ಮ ಏನು ಕೇಳಿದ್ರು ನನ್ನ ಕೊಡಿಸಿ ಅಂತ. ಅಪ್ಪ ಏನು ಹಿಂದೆ ಮುಂದೆ ನೋಡಲ್ಲ, ಕೊಡಿಸ್ತಾರೆ ನನಗೆ. ಅಮ್ಮ ನನ್ನ ಕೈಗೆ ಬಳೆನೆಲ್ಲ ಹಾಕ್ಬಿಟ್ಟು ಟ್ರಯಲ್ ಮಾಡ್ತಿಲ್ಲ. ಸ್ವಲ್ಪ ಪೇಯ್ನ್ ಆಗ್ತಿತ್ತಾ ಕೈ ಅಂತ ಅಳ್ತಿದ್ದೆ. ಆಮೇಲೆ ಏನೋ ಕಲರ್ ಬಳೆ ಎಲ್ಲ ತೋರಿಸ್ಬಿಟ್ಟು ಹಂಗೆ ಸಮಾಧಾನ ಮಾಡಿಬಿಟ್ಲು. ಸೊ ನಾನು ಖುಷಿಪಟ್ಟೆ ಕಲರ್ ಬಳೆ ಮತ್ತು ಗೋಲ್ಡ್ ಕವರಿಂಗ್ ಬಳೆ ಎಲ್ಲ ನೋಡ್ಬಿಟ್ಟು ಇದೆಲ್ಲ ನನಗೆ ಹಾಕ್ತಾರಾ ಅಂತ ಖುಷಿಪಟ್ಟೆ. ಸೊ ನೋಡು ಆಗ್ತಾ ಇದ್ದಾಳೆ, ಕೈಗೆ ಹಾಕಿ ಟ್ರಯಲ್ ಮಾಡಿ ಸೆಟ್ ಆಗುತ್ತಾ ಇಲ್ವಾ ಅಂತ ನನಗೆ ಟ್ರೈ ಮಾಡಿ ಆಗ್ತಾ ಇದ್ದಾಳೆ. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿಕೊಂಡ್ರು ಇದೇ ಇರಲಿ ಅಂತ. ಸೊ ಪಪ್ಪ ಕೊಡಿಸಿದ್ರು. ಸೊ ಇವಾಗ ನೆಕ್ಸ್ಟು ಬಳೆ ಎಲ್ಲ ತೊಗೊಂಡ್ಮೇಲೆ ಕಾಸ್ಟ್ಯೂಮ್ಗೆ ಮೆಟೀರಿಯಲ್ ಮಾತ್ರ ತೊಗೋಬೇಕಾಗುತ್ತೆ. ಆ್ಯಕ್ಚುಲಿ ಕಾಸ್ಟ್ಯೂಮ್ನ ಡೈರೆಕ್ಟಾಗಿ ತೊಗೊತಿಲ್ಲ ಪಪ್ಪ. ಅಮ್ಮ ಕೇಳಿದ್ರು ಮೆಟೀರಿಯಲ್ ಕೊಡಿಸಿ, ಸೊ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಅಂತ. ಸೊ ಕಾಸ್ಟ್ಯೂಮ್ಗೆ ನಮ್ಮ ಮೆಟೀರಿಯಲ್ನ ಕೊಡ್ಸೋಕ್ಕೆ ಇವಾಗ ಪಪ್ಪ ನಮ್ಮನ್ನೆಲ್ಲ ರಾಮಚಂದ್ರಪುರಂ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಟಿ ಮಾರ್ಕೆಟಿಂದ. ಸೊ ಅವಿನಿ ರೋಡಿಂದ ವಾಪಸ್ ಗಾಡಿ ನಿಲ್ಸಿದ್ವಲ್ಲ ಎಸ್ ಪಿ ರೋಡ್ಗೆ. ಸೊ ನಡ್ಕೊಂಡು ಬರ್ತಾ ಇದ್ದೀವಿ ಅವಿನಿ ರೋಡಿಂದ ಕುಂಬಾರಪೇಟೆ ಮೇನ್ ರೋಡಲ್ಲಿ ನಡ್ಕೊಂಡು. ಸೊ ಕುಂಬಾರಪೇಟೆ ಮೇನ್ ರೋಡಿಂದ ಎಸ್ ಪಿ ರೋಡ್ಗೆ ಬರ್ತೀವಿ ನೋಡಿ. ನಡ್ಕೊಂಡು ಬರ್ತಾ ಅಪ್ಪ ಮಧ್ಯದಲ್ಲಿ ಹತ್ಬಿಟ್ಟು ನಾನು ಹೊಟ್ಟೆ ಹಸುವಾಗಿತ್ತ. ಅಪ್ಪ ಬಿಸ್ಕೆಟ್ ಕೊಡಿಸಿದ್ರು. ಬಿಸ್ಕೆಟ್ ಎಲ್ಲ ನಾನು ನಿಮಗೆಲ್ಲ ರೆಕಮೆಂಡ್ ಮಾಡಲ್ಲ ಟೈಸ್. ನಾನು ತುಂಬ 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 ಹೊಟ್ಟೆ ಹಸ್ಕೊಂಡಿದ್ರೆ ಮಾತ್ರ ಅದನ್ನು ಅಮ್ಮ ಬಿಸ್ಕೆಟ್ ಇಲ್ಲ ಹಾಫ್ ಬಿಸ್ಕೆಟ್ ಮಾತ್ರ ಕೊಡ್ತಾರೆ. ಆಮೇಲೆ ನಾನು ನೋಡ್ಬಿಟ್ಟು ನೀವು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಬಿಸ್ಕೆಟ್ ಇಲ್ಲ ತಿನ್ನಬೇಡಿ. ನಾನು ತಿಂಗ್ಳಿಗೆ ಒಂದ್ಸಲನೋ ಎಲ್ಲೋ ಈಚೆ ಬಂದಾಗ ಅಮ್ಮ ನನಗೆ ಊಟ ಮಾಡ್ಸೋಕ್ಕಾಗದಿದ್ದಾಗ ರೋಡಲ್ಲಿ ಬಿಸ್ಕೆಟ್ ಕೊಟ್ಬಿಟ್ಟು ನನಗೆ ಸಮಾಧಾನ ಮಾಡ್ತಾಳೆ. ಸೊ ನಾನು ನಿಮಗೆಲ್ಲ ರೆಕಮೆಂಡ್ ಮಾಡೋದಿಲ್ಲ ಬಿಸ್ಕೆಟ್ನೆಲ್ಲ. ನೋಡಿ ನಾವೆಲ್ಲಿ ಕರಿ ತೋರಿಸಿ ಅಪ್ಪ ಸಮಾಧಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಬಿಸ್ಕೆಟ್ ತಿಂತಾ ಇದ್ದೀನಿ. ಯಾಕೆಂದರೆ ಹೊಟ್ಟೆ ಅಷ್ಟೊಂದು ಹಸು ಆಗ್ಬಿಡುತ್ತೆ ಫ್ರೆಂಡ್ಸ್, ಏನು ಅಂತಲೇ ಗೊತ್ತಿಲ್ಲ. 1 ಅವರ್ಗೆಲ್ಲ ಹೊಟ್ಟೆ ಹಸುತ್ತಾ, ಹೊಟ್ಟೆ ತಬಲ ಬಿಡ್ತಾ ಇರುತ್ತೆ. ಸೊ ನಡ್ಕೊಂಡು ಬಂದ್ವಿ ಗಾಡಿ ಹತ್ರ. ಇವಾಗ ನೆಕ್ಸ್ಟು ಗಾಡಿ ಹತ್ತಿಸ್ಕೊಂತಾರೆ ಪಪ್ಪ. ನಾವೆಲ್ಲ ಇವಾಗ ಮತ್ತೆ ರಾಮಚಂದ್ರಪುರಂ, ಅದು ಶ್ರೀರಾಮ್ಪುರ ಹತ್ರ ರಾಮಚಂದ್ರಪುರಂ ಅಂತ ಇದೆಯಂತೆ, ಅಲ್ಲೂ ಕರ್ಕೊಂಡು ಹೋಗ್ತಾರೆ ಅಪ್ಪ ನನ್ನ. ಸೊ ರೋಡಲ್ಲಿ ಹಂಗೆ ನಿಂತ್ಕೊಂಡು ಅಮ್ಮಗೆ ಸ್ವಲ್ಪ ಕೊಂಡ್ರು ಕೊಡ್ತಿದ್ದೆ. ಅವಳು ಹೇಳ್ಕೊಂಡು ಬಂದರೆ ಬರ್ತಿರಲಿಲ್ಲ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ಬಾ 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 ಅಂತ ಪೋಸಿ ಹೊಡೆದ್ಮೇಲೆ ನಾನು ಬಂದಿದ್ದು. ನಂಗೊಂಥರ ಮೂಡಿ ಒಳಗೆ ನಾನು ನಿಂತ್ಕೋಬೇಕು ಅಂದ್ರೆ ಹಂಗೆ ಟಪುಕ ನಿಂತ್ಕೊಬಿಟ್ಟು ತಾಳ ತಬಲ ಬರೆಸ್ತಾ ಇರ್ತೀನಿ ರೋಡಲ್ಲೇ. ಅದೊಂಥರ ನನಗೊಂಥರ ಖುಷಿ ಕೊಡುತ್ತೆ. ನಿಮ್ಗೆ ಏನು ಮಾಡಿದ್ರೆ ಖುಷಿ ಕೊಡುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ತೀರಾ. ಸೊ ಗಾಡಿ ಹತ್ರ ಬಂದು ಇವಾಗ ನೋಡಿ ಶ್ರೀರಾಮ್ಪುರ ಹತ್ರ ಇರೋ ರಾಮಚಂದ್ರಪುರಂ ಹತ್ರ ಲ್ಯಾಂಡ್ ಆಗ್ತೀವಿ. ಸೊ ಅಲ್ಲಿ ಲೈಕ್ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಮೆಟೀರಿಯಲ್ಸ್ ಸಿಗುತ್ತೆ ಫ್ರೆಂಡ್ಸ್. ಇದು ಒಂದು ಅಂಗಡಿನಲ್ಲಿ ವಿಚಾರಿಸಿದ್ವಾ, ಇದೆಲ್ಲ ಬರೀ ಸ್ಯಾರಿ ಮೆಟೀರಿಯಲ್ಸ್ ಥರ ಇತ್ತು. ಇಲ್ಲಿ ಅಮ್ಮಗೆ ಯಾಕೋ ಅಷ್ಟು ಕಂಫರ್ಟ್ ಆಗಲಿಲ್ಲ. ನೋಡಿದ್ಲು ಚೆನ್ನಾಗಿಲ್ಲ ಪಾಪು ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನನ್ನ ಬಂದ್ಲು ಈಚೆಗೆ, ಏನೋ ತಗೊಳ್ಳೋದು ಬೇಡ, ಇವಾಗ ಅಂಗಡಿಲಿ ಚೆನ್ನಾಗಿರೋ ಸಿಗ್ತಿಲ್ಲ ಅಂತ. ಸೊ ಇಲ್ಲಿ ನೋಡಿ ಹಿಂದೆ ಎಲ್ಲ ಕಟಿಂಗ್ ಮಾಡಿ ಇಡ್ತಾ ಇದ್ದಾರಲ್ಲ. ಸೊ ಅದೇ ಮೆಟೀರಿಯಲ್ನಲ್ಲಿ ನನಗೆ ಕೃಷ್ಣ ಜನ್ಮಾಷ್ಟಮಿಗೆ
ಕೃಷ್ಣ ಥೀಮು ಮತ್ತು ರಾಧೆ ಥೀಮು ಅಮ್ಮನೇ ಮನೇಲಿ ಸ್ಟಿಚ್ ಮಾಡ್ಕೊಡ್ತಾಳಂತೆ. ಈ ಅಂಗಡಿನಲ್ಲಿ ಇಷ್ಟೊಂದು ವೆರೈಟಿ ಇತ್ತು, ಸಖತ್ ಕಲೆಕ್ಷನ್ಸ್ ಇತ್ತು ರಾಮಚಂದ್ರಪುರಮಲ್ಲಿ. ನೀವು ಅಷ್ಟೇ, ನೀವೇ ಸ್ಟಿಚ್ ಮಾಡ್ಕೊಂತೀನಿ ರಾಮಚಂದ್ರಪುರಮ್ಗೆ ಬಂದು ಮೆಟೀರಿಯಲ್ಸ್ ತಗೊಳ್ಳಿ. ನೋಡಿ, ನಾವು ಇಷ್ಟೆಲ್ಲ ಮೆಟೀರಿಯಲ್ಸ್ ತೊಗೊಂಡಿದ್ದೀವಲ್ಲ, ಇದೆಲ್ಲ ನಮಗೆ ರಾಧೆ ಥೀಮೊಂದು, ಕೃಷ್ಣ ಥೀಮು ಅಮ್ಮ ಬಟ್ಟೆ ಮನೇಲೆ ಸ್ಟಿಚ್ ಮಾಡ್ಕೊಡ್ತಾಳಂತೆ. ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ನೀವು ಕೃಷ್ಣ ಜನ್ಮಾಷ್ಟಮಿ ದಿವಸ ಇನ್ಸ್ಟಾದಲ್ಲಿ ರೀಲ್ಸ್ ಹಾಕ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಮರಿಬೇಡಿ. ಸೊ ಬಟ್ಟೆಲ್ಲ ತೊಗೊಂಡ್ಮೇಲೆ ಮತ್ತೆ ಅದಕ್ಕೇನಾದರೂ ನಮಗೆ ಫ್ಯಾನ್ಸಿ ಎಕ್ಸಸರೀಸ್ ಬೇಕೇ ಬೇಕಲ್ವಾ. ಸೊ ಇದು ರಾಮಚಂದ್ರಪುರಮಲ್ಲಿ ಇರೋ ಇನ್ನೊಂದು ಅಕ್ಸೆಸರೀಸ್ ಅಂಗಡಿ ಹತ್ರ ಅಮ್ಮ ಅಕ್ಸೆಸರೀಸ್ ತೊಗೊಂತಿದ್ಲು. ನಾನು ಬಿಸ್ಕೆಟ್ ತಿನ್ಕೊಂಡು ಅಪ್ಪ ಹತ್ರ ಆಟ ಆಡ್ತಾ ಇದ್ದೆ. ಅಂಗಡಿ ನೋಡಿ, ಅಂಗಡಿಯಿಂದ ಎಲ್ಲ ಫುಲ್ ಅಕ್ಸೆಸರೀಸ್ ಇರೋದು, ಫ್ಯಾನ್ಸಿ ಅಕ್ಸೆಸರೀಸು ಬಟ್ಟೆ ಹೊಲಿಯೋದಕ್ಕೆ. ಮೀನ್ ಅಮ್ಮ ಕೃಷ್ಣ ಥೀಮ್ ಮತ್ತು ರಾಧೆ ಥೀಮ್ ಬಟ್ಟೆ ಹೊಲಿತಾರಲ್ಲ, ಸೊ ಅದಕ್ಕೆ ಅಕ್ಸೆಸರೀಸ್ ಬೇಕಲ್ಲ. ಲೈಕ್ ಅದೇನೋ ರಿಬ್ಬನ್ ಏನೋ ಹೇಳಿದ್ಲು, ಅದು ನಂಗೆ ಅರ್ಥ ಆಗಲಿಲ್ಲ. ಸೊ ಏನೋ ಹೊಲಿತಾಳೆ, ಚೆನ್ನಾಗಿ ಹೊಲಿತಾಳೆ, ಅದಂತೂ ನಿಜ. ನಾನು ಹಾಕ್ಕೊಂಡು ಮೆರಿತೀನಿ, ನನ್ಗೆ ಮೆರೆಯೋದೇ ಖುಷಿ. ಅಮ್ಮ ಹೊಲ್ಕೊಳಕ್ಕಿದ್ದಾಳೆ, ಅಪ್ಪ ಕ್ಯಾಪ್ಚರ್ ಮಾಡೋಕ್ಕಿದ್ದಾರೆ. ಇನ್ನೇನು ಬೇಕು? ಬೂಟುಪುಲ ಕಾಣಿಸೋಕೆ ಇದಕ್ಕಿಂತ ಏನಾದರೂ ಬೇಕಾ ಹೇಳಿ? ಅಮ್ಮ ಪರ್ಚೇಸಿಂಗ್ ಮೂಡಲ್ಲಿದ್ರು, ಅಪ್ಪ ಶೂಟ್ ಮೂಡಲ್ಲಿದ್ರು, ನಾನಂತೂ ಈಟಿಂಗ್ ಮೂಡಲ್ಲಿದ್ದೆ. ಹೊಟ್ಟೆ ಹಸಿದಾನೆ ಇತ್ತು, ಬಟ್ ಡ್ಯಾಡ್ ಮಮ್ಮಿ ಇಬ್ರು ಬಿಸ್ಕೆಟ್ ಕೊಟ್ಟೆ ಅನ್ನೋದು ಸಮಾಧಾನ ಮಾಡಿದ್ರು. ನೋಡಿ, ನನಗೆ ಯಾರು ತಿನ್ಸಿದ್ರು ಸಮಾಧಾನ ಆಗಲ್ಲ, ನಾನೇ ತಿನ್ಬೇಕು. ಸೊ ಅಲ್ಲೂ ಅಕ್ಸೆಸರೀಸ್ ಪರ್ಚೇಸಿಂಗ್ ಮಾಡಿದಾಯ್ತು. ಇನ್ನು ಗುಂಪಿನ ಥರ ತೊಗೋಬೇಕು ಅಲ್ಲ ಅಮ್ಮ, ಈ ಅಂಗಡಿಗೆ ಬಂದ್ವಿ, ಗುಂಪಿನ ಥರ ತೊಗೊಂಡ್ವಿ. ಸೊ ನಾನು ನೋಡ್ತಾ ಇದ್ದೀನಿ, ಏನಿದು ಒಂದು ಐಟಮ್ ತೊಗೊಳೋದಕ್ಕೆ ಇಷ್ಟು ದೂರ ಮತ್ತೆ ಬಂದ್ವಲ್ಲ ಅಂತ. ಬಟ್ ಅದ್ರಲ್ಲಿ ನೆಸೆಸಿಟಿ ಏನಿದೆಯೋ ಅಮ್ಮಗೆ ಮಾತ್ರ ಗೊತ್ತಲ್ವಾ. ಸೊ ಆಬ್ವಿಯಸ್ಲಿ ಅಮ್ಮಗೆ ಸಪೋರ್ಟ್ ಮಾಡಲೇಬೇಕಲ್ವ ನಾನು. ಸೊ ಅಷ್ಟೆಲ್ಲ ಪರ್ಚೇಸಿಂಗ್ ಎಲ್ಲ ಆದಮೇಲೆ ಮನೆಗೆ ಬಂದು ಊಟ ಮಾಡಿ ಮತ್ತೆ ಸಂಜೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ವಾ. ನಮ್ಮನೆ ಹತ್ರ ಇರೋ ಕೊಂಗತ್ತ ಕ್ರಿಕೆಟ್ ಗ್ರೌಂಡ್ ಹತ್ರ ಬಂದ್ವಿ ನಾವು. ಸನ್ಸೆಟ್ ವ್ಯೂ ಸಖತ್ತಾಗಿರುತ್ತೆ ಅಂತ. ಸೊ ಅಪ್ಪ ಕರ್ಕೊಂಡು ಬಂದರು. ನಾನು ನೋಡಿ, ಇವಾಗ ಅಮ್ಮ ಬರಲಿಲ್ಲ ಸಂಜೆ, ಅಮ್ಮ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲ. ಸೊ ನಾನು ಡ್ಯಾಡಿ ಜೊತೆ ಬಂದ್ಬಿಟ್ಟು ಸನ್ಸೆಟ್ ವ್ಯೂನ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ. ಸಂಡೇ ಅಲ್ವಾ, ಎಷ್ಟೊಂದು ಜನ ಬಂದರು ಕ್ರಿಕೆಟ್ ಆಡೋದಕ್ಕೆ. ಅದೇ ಬೇರೆ ಲೈಕ್ ವೀಕ್ ಡೇಸ್ ಆಗಿದ್ರೆ ಲೈಕ್ ತುಂಬ ಫೀಲ್ಡ್ ಎಲ್ಲ ಖಾಲಿ ಇರ್ತಿತ್ತು. ನೋಡಿ, ಸನ್ಸೆಟ್ ವ್ಯೂ ಸಖತ್ತಾಗಿದೆ ಗೈಸ್. ನೀವು ಒಂದ್ಸಲ ಬನ್ನಿ, ಈ ಥರ ಎಂಜಾಯ್ ಮಾಡಿ. ಮಣ್ಣಲ್ಲಿ ಆಡಕ್ಕೆ ಬಿಟ್ಟಿದ್ದಾರೆ ನೋಡಿ ನಮ್ಮ ಡ್ಯಾಡು. ಸೊ ನಮ್ಮಲ್ಲಿ ಎಷ್ಟು ನಂಬಿಕೆ, ನಾನು ಲೈಕ್ ಮಣ್ಣಲ್ಲಿ ಆಟ ಆಡ್ತೀನಿ ನೀಟಾಗಿ, ಏನೋ ತೊಂದರೆ ಮಾಡ್ಕೊಳ್ಳೋದಿಲ್ಲ ಅಂತ. ಸೊ ಎಷ್ಟು ನೀಟಾಗಿದೆ, ಎಷ್ಟು ಸಖತ್ತಾಗಿದೆ ನೋಡಿ. ಸನ್ಸೆಟ್ ಮಾತ್ರ ಸೂಪರ್ ರೈಸ್. ಕೊಂಗಟ್ಟ ಕಡೆ ಕೆಂಗೇರಿ ಕಡೆ ಬಂದರೆ ಸನ್ಸೆಟ್ ವ್ಯೂ ನೋಡ್ದಲೇ ಓಡಲೇಬೇಡಿ. ನೀವು ಬೇರೆ ಏರಿಯಾದವ್ರಾದ್ರೆ, ಇದೇ ಏರಿಯಾದವ್ರಾದ್ರೆ ಸೊ ಯಾವ್ದಾದ್ರೂ ಬೇಕಾದ್ರೆ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಆ ಫೀಲ್ಡ್ ತುಂಬ ಬರೀ ವಾಟರ್ ಬಾಟ್ಲ್ ಕ್ಯಾಪ್ಸಲ್ಲಿ ಬಿದ್ದಿತ್ತು. ನಾನು ಪಾಪ ಕೇಳಿದೆ, ಕ್ಯಾಪ್ಸ್ ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಎಷ್ಟು ಕ್ಯಾಪ್ಸ್ ಬಿದ್ದಿದೆ ಲೆಕ್ಕ ಹಾಕ್ಬಿಟ್ಟು ಇರೋಣ ಅಂತ. ಅಪ್ಪ ಏತು ಅದೆಲ್ಲ ಗಲೀಜು ಬೇಡಪ್ಪ ಮಗಳೇ, ಅದೆಲ್ಲ ಕೆಲಸ ಯಾಕೆ ನಮಗೆ ಸುಮ್ಮನೆ ಅಂತ ಹೇಳ್ಕೊಂಡು ಬೇರೆ ಕಡೆ ಬಿಡ್ತಿದ್ರು. ನಾನು ಮತ್ತೆ ಬೇರೆ ಕಡೆ ಬಿಟ್ರು ಕ್ಯಾಬ್ಸ್ ಕೂಡ ಎಷ್ಟಿದಾವೆ ಅನ್ನೋದು ಮಾತ್ರ ಲೆಕ್ಕ ಹಾಕೋದು ಮಾತ್ರ ಬಿಡ್ತಿರ್ಲಿಲ್ಲ. ಕ್ಯಾಬ್ ಸಿಗ್ದಂಗೆ 1 2 3 4 ಆಮೇಲೆ ಇನ್ನೇನು 4 3 2 1 ಆಮೇಲೆ ಇನ್ನೇನು ಅಂತ ಲೆಕ್ಕ ಹಾಕ್ತಾನೆ ಇದ್ದೆ, ಗುಡ್ಡೆ ಮಾಡ್ತಾನೇ ಇದ್ದೆ. ನೋಡಿ, ಸಣ್ಣಾಗಲಿ ಆಲ್ಮೋಸ್ಟ್ ಮುಳುಗಕ್ಕೆ ಬಂತು, ಕತ್ಲೆ ಕೂಡ ಆಟಾಕ್ ಬಂತು. ನಾನು ಮಾತ್ರ ಕ್ಯಾಪಲ್ಲಿ ಆಟ ಆಡೋದು ಮಾತ್ರ ನಿಲ್ಲಿಸ್ತೇ ಇಲ್ಲ. ಅಂತ ಎಲ್ಲೋ ಹೋಗುತ್ತೆ ಹೇಳಿ, ಸಣ್ಣ ಮಕ್ಳು ಬುದ್ಧಿ ಅಲ್ವಾ. ನೋಡಿ 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 ಹೆಂಗೆ ಹೋಗ್ತೀನಿ, ಪಪ್ಪ ಕರೆದಂಗೆಲ್ಲ ಪಪ್ಪ ಬಾ ಅನ್ನೋದಕ್ಕೆ ನಾನು ಚಿಶ್ ಅಂತ ಹೋಗೋದಕ್ಕೆ. ನೋಡಿ, ಎಷ್ಟು ಹೇಳಿದ್ರು ನಾನು ಕೇಳ್ತಾನೆ ಇಲ್ಲ. ಪಪ್ಪ ಬಿಡು ಅನ್ನೋದಕ್ಕೆ ಕ್ಯಾಬ್ಸ್ನ ನಾನು ಇಲ್ಲ ನಾನು ಕ್ಯಾಬ್ಸಲ್ಲೇ ಆಡಬೇಕು, ವಾಟರ್ ಕ್ಯಾಬ್ಸಲ್ಲೇ ಆಡಬೇಕು ಅಂತ. ಆಮೇಲೆ ನನಗೆಲ್ಲ ಗಲೀಜಾಗಿದ್ದೀನಿ, ಬೇಡ ಪಾಪ ಅಪ್ಪು ಅಂತ ಹೇಳಿ ಹಂಗೆ ಕನ್ವಿನ್ಸ್ ಮಾಡಿ ಒಂದು ಸ್ವಲ್ಪ ದೂರ ಕರ್ಕೊಂಡು ಕುಂಡ್ರಿಸ್ತಾರೆ. ಇವಾಗ ಕ್ಯಾಪಲ್ಲಿ ಆಡಿ ನನಗೂ ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಬೇರೆ ಏನೋ ಸಿಗ್ತಿರೋಲ್ಲ ಆಡೋದಕ್ಕೆ. ಸೊ ಕ್ಯಾಬ್ಸಲ್ಲೇ ಬಾಟ್ಲ್ ಕ್ಯಾಬ್ಸಲ್ಲೇ ಆಟ ಆಡಿದಾಯ್ತು. ಈಗ ನೋಡಿ, ಮರ ಹತ್ರ ಎಲ್ಲ ಕರ್ಕೊಂಡೋಗಿ ಕೂರಿಸ್ತಾರೆ ನನ್ನ. ಸೊ ನಾನು ಸ್ವಲ್ಪ ಗಲಾಟೆ ಮಾಡ್ತಿದ್ನ, ನಂದು ರೀಲ್ಸ್ನ ಮೊಬೈಲಲ್ಲಿ ತೋರಿಸ್ಬಿಟ್ಟು ಇನ್ನೊಂದು ಮೊಬೈಲ್ನಲ್ಲಿ ನಾನು ಆಡೋ ಆಟನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಪಪ್ಪ. ಸೊ ನೋಡಿ, ಹಿಂದೆ ನಾಯಿ ಮರಿಗಳೆಲ್ಲ ಸಖತ್ತಾಗಿ ಆಟ ಆಡ್ತಿದ್ವು. 2 ನಾಯಿ ಮರಿಗಳು ಒಂದ್ರ ಮೇಲೆ ಒಂದು ಹಾರ್ಕೊಂಡು ಸಿಕ್ಕೊಂಡು ಕಚ್ಚಾಡ್ಕೊಂಡು ಆಟ ಆಡ್ತಾಯಿದ್ರು. ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಪಪ್ಪ. ಸೊ ನೋಡಿ, ಅಲ್ಲಿ ಹಿಂದ್ಗಡೆ ಒಂದು ದೊಡ್ಡ ಮರ ಇದೆಯಲ್ಲ, ಅವರ ಹತ್ರ ಕರ್ಕೊಂಡು ಹೋಗ್ತಾರೆ ಪಪ್ಪ. ಇವಾಗ ಅಲ್ಲಿ ಯಾರೋ ಒಬ್ಬರು ಒಂದು ಫ್ಯಾಮಿಲಿನವ್ರು ಕಾರಲ್ಲಿ ಬಂದ್ಬಿಟ್ಟು ಪಾಪದು ರೀಲ್ಸ್ ಶೂಟ್ ಮಾಡ್ತಿದ್ರ.
ಅದು ಸಖತ್ತಾಗಿತ್ತು ನೋಡೋದಕ್ಕೆ ಶೂಟ್ ಮಾಡೋದು ನೋಡೋದಕ್ಕೇನೆ ಎಷ್ಟು ಚೆನ್ನಾಗಿತ್ತು ಆ ರೀಲ್ಸಿನ ಎಷ್ಟು ಚೆನ್ನಾಗಿ ಬಂದಿರುತ್ತೋ ನಮ್ದು ಅಕೌಂಟ್ ಯಾವ್ದೊಂದು ಬರ್ತಿದ್ರೆ ನೋಡ್ಬಿಟ್ಟು ಖುಷಿ ಪಡ್ತಿದ್ದೆ ಅದನ್ನು ನಾನು ಬಟ್ ಅವ್ರು ಯಾವ ಅಕೌಂಟು ಅಂತ ಅವ್ರಲ್ಲಿ ನಾವು ಕೆಲದೋಳ್ನೇ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಕ್ಯಾಬ್ಸಲ್ಲೇ ಆಡ್ತಾ ಇದ್ದೀನಿ ನನಗೆ ಯಾಕೆಂದ್ರೆ ಬೇರೆ ಏನೋ ಆಟ ಸಾಮಾನು ಸಿಕ್ಕಿಲ್ವಲ್ಲ ಅದಕ್ಕೆ ಕ್ಯಾಬ್ಸಲ್ಲೇ ಆಟ ಆಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಗಾಳಿ ಮಾತ್ರ ಹೆಂಗೆ ಬೀಸ್ತಿತ್ತು ಗೊತ್ತಾ ಫ್ರೆಂಡ್ಸ್ ಅದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಆಗೋದಿಲ್ಲ ನೋಡಿ ಯಾರೋ ಮರದ ಕೆಳಗಡೆ ಕರ್ಕೊಬಂದು ಕೂರಿಸಿದ್ದಾನೆ ಮರ ಕ್ಯಾಪ್ಚರ್ ಆಗಿಲ್ಲ ಸೊ ನಾನು ಆಟಾಡ್ತಿದ್ದು ನೋಡ್ಬಿಟ್ಟು ಬೇರೆ ಯಾರೋ ಸ್ಟ್ರೇಂಜರ್ ಬಂದ್ಬಿಟ್ಟು ಎಷ್ಟು ಮುದ್ದಾಗಿದೆಯಾ ಪಾಪ ಏನು ಪೋಪೋ ಬಳೆ ಸಿಂಗಾರಿ ಕಣವ ನೀನು ಅಂತ ಹೇಳ್ಬಿಟ್ಟು ಅವ್ರ ಸನ್ ಗ್ಲಾಸ್ ಎಲ್ಲ ಅನ್ಕೊಂಡು ಹಾಕ್ಬಿಟ್ಟು ಅವರು ಒಂದೆರಡು ಫೋಟೋ ತೆಕ್ಕೊಂಡು ಹೋದ್ರು ಆಮೇಲೆ ಮನೆ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ನ ಅಪ್ಪ ಮತ್ತೆ ಮೊಬೈಲ್ ಕೊಟ್ಬಿಟ್ಟು ನಂದು ರೀಲ್ಸ್ ಎಲ್ಲ ತೋರಿಸಿ ಸಮಾಧಾನ ಮಾಡಿ ಯೂಟ್ಯೂಬ್ಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು ಆಲ್ಮೋಸ್ಟ್ ಇನ್ನು ಜಾಸ್ತಿ ಕತ್ಲೆ ಬಂತು ಅಪ್ಪ ಹೇಳ್ತಿದ್ದೆ ಹೋಗೋಣ ನನಗೂ ಬೇಜಾರಾಗ್ತಿದೆ ಅಮ್ಮ ಏನು ಮಾಡ್ತಿದ್ದಾಳೆ ಹೆಂಗೊಲಿತಾ ಇದ್ದಾಳೆ ಏನೋ ನೋಡಬೇಕು ಅಂತ ಅಂತ ಅಂದೆ ಅದಕ್ಕೆ ಪಾಪ ಓಡೋಣ ಅಂದರು ಸೊ ಇವತ್ತಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು